ಕೋಲಾರ ನಗರದಲ್ಲಿ ಮಳೆರಾಯನ ಆರ್ಭಟ ಮುಂದುವರೆದಿದೆ. ನಗರದ ಕೀಲುಕೋಟೆ ರೈಲ್ವೆ ಅಂಡರ್ ಪಾಸ್ನಲ್ಲಿ 5 ಅಡಿ ಎತ್ತರಕ್ಕೆ ಮಳೆ ನೀರು ನಿಂತಿದ್ದು ವಾಹನ ಸವಾರರು ಪರದಾಟವನ್ನು ಮಾಡಿದರು. ಇತ್ತೀಚೆಗಷ್ಟೇ ಸೇತುವೆ ಕೆಳಗಿನ ಡ್ರೈನ್ ದುರಸ್ತಿಗೊಳಿಸಿದ್ರು. ಮತ್ತೆ ಅಂಡರ್ ಪಾಸ್ ಕೆಳಗೆ ನಿಂತಿರುವಂತಹ ಮಳೆ ನೀರು ಸ್ಥಳಕ್ಕೆ ಭೇಟಿ ನೀಡಿದಂತಹ ನಗರಸಭೆ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಹಿಡಿಶಾಪವನ್ನು ಹಾಕಿದರು. ಇತ್ತ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ಮಳೆಯ ಆರ್ಭಟ ಜೋರಾಗಿದ್ದು ಜೋರು ಗಾಳಿ ಮಳೆಯಿಂದಾಗಿ ಮಾವು ಬೆಳೆ ನಾಶವಾಗಿದೆ. ತಾಲೂಕಿನ ಹಲವೆಡೆ ಮಳೆಯಿಂದಾಗಿ ಶ್ರೀನಿವಾಸಪುರದಲ್ಲಿ ಮಾವು ಸುಗ್ಗಿ ಆರಂಭದಲ್ಲೇ ಬೆಳೆ ನಾಶವಾಗಿದ್ದು ಮಾವು ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ತುಮಕೂರಿನಲ್ಲಿ ಸುರಿದಂತ ಭಾರೀ ಪ್ರಮಾಣದ ಆಲಿಕಲ್ಲಿನ ಮಳೆಗೆ ಜನರು ತತ್ತರಿಸಿದ್ದಾರೆ. ಬೃಹತ್ ಗಾತ್ರದ ಆಲಿಕಲ್ಲು ಕಂಡು ಜನರು ಆತಂಕಗೊಂಡಿದ್ದರು. ಜಿಲ್ಲೆಯ ತಿಪಟೂರಿನಲ್ಲಿ ಬಿದ್ದಂತ ಭಾರೀ ಗಾತ್ರದ ಆಲಿಕಲ್ಲಿನ ಮಳೆ ಜನರು ಪರದಾಟವನ್ನು ಮಾಡಿದರು. ಇತ್ತ ತಿಪಟೂರು ತಾಲೂಕಿನ ನೊಣವಿನಕೆರೆಯಲ್ಲಿ ಗಾಳಿ ಸಹಿತ ಆಲಿಕಲ್ಲು ಮಳೆಯಾಗಿದೆ. ಮಳೆ ಗಾಳಿ ಆರ್ಭಟಕ್ಕೆ ಟ್ಯಾಂಕರ್ ಲಾರಿ ಮೇಲೆ ಮರ ಬಿದ್ದು ಅವಾಂತರವಾಗಿದೆ. ಕಾಡಸಿದ್ದೇಶ್ವರ ಮಠದ ರಸ್ತೆಯಲ್ಲಿ ಮರ ಮುರಿದು ಬಿದ್ದಿದ್ದು ಕೆಲ ಕಾಲ ಆತಂಕ ಎದುರಾಗಿದೆ. ಹಾಸನ ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ಧಾರಾಕಾರ ಮಳೆಯಾಗಿದ್ದು ಜನಜೀವನ ಅಸ್ತವ್ಯಸ್ತ ಆಗಿತ್ತು. ಹಾಸನ ಅರಕಲಗೂಡು ಸೇರಿದಂತೆ ಹಲವೆಡೆ ಗುಡುಗು ಗಾಳಿ ಸಿಡಿಲು ಸಹಿತ ಭಾರೀ ಮಳೆಯಾಗಿದ್ದು ವಾಹನ ಸವಾರರು ಪರದಾಟವನ್ನು ಮಾಡಿದರು. ಆಲಿಕಲ್ಲು ಮಳೆಗೆ ಅಪಾರ ಪ್ರಮಾಣದ ಬೆಳೆ ನಾಶವಾಗಿದೆ. ಅರಕಲಗೂಡು ತಾಲೂಕಿನ ಕರ್ಕಿ ಕೊಪ್ಪಲು ಗ್ರಾಮದಲ್ಲಿ ಹೊಗೆ ಸೊಪ್ಪು ಬೆಳೆ ಹಾನಿಯಾಗಿದ್ದು ರೈತರು ಕಂಗಾಲಾಗಿದ್ದರು. ಇತ್ತ ಚಾಮರಾಜನಗರ ಜಿಲ್ಲೆಯ ವಿವಿಧೆಡೆ ಬಿರುಗಾಳಿ ಸಹಿತ ಮಳೆಯಾಗಿದ್ದು ಹನೂರು ತಾಲೂಕಿನ ಹಲವೆಡೆ ಅನಾಹುತವಾಗಿದೆ. 16 ಎಕರೆ ಜೋಳದ ಬೆಳೆ ನಷ್ಟವಾಗಿದೆ. ಜೊತೆಗೆ ಬಾಲು ಎಂಬುವರ ಮನೆ ಸಮೀಪ ಮರ ಮುರಿದು ಬಿದ್ದಿದ್ದು ಮನೆಯ ಮೇಲ್ಚಾವಣಿ ಹಾರಿ ಹೋಗಿದೆ. ಹನೂರು ಕ್ರೀಡಾಂಗಣ ಕೆರೆಯಂತಾಗಿತ್ತು. ದಾವಣಗೆರೆ ಜಿಲ್ಲೆಯಾದ್ಯಂತ ಭಾರೀ ಗಾಳಿ ಮಳೆಯಾಗಿದೆ. ಚನ್ನಗಿರಿ ತಾಲೂಕಿನ ಕೊಂಡದಹಳ್ಳಿ ಗ್ರಾಮದಲ್ಲಿ ಸಿಡಿಲು ಬಡಿದು ತೆಂಗಿನ ಮರ ಮತ್ತು ಅಡಿಕೆಯ ಮರ ಹೊತ್ತಿ ಉರಿದಿದೆ. ಕೊಂಡದಹಳ್ಳಿ ಗ್ರಾಮದ ರೈತ ಶ್ರೀನಿವಾಸ್ ರವರ ಅಡಿಕೆ ಮತ್ತು ತೆಂಗಿನ ತೋಟದಲ್ಲಿ ಸಿಡಿಲು ಬಡಿತಕ್ಕೆ ಕೆಲ ತೆಂಗು ಮತ್ತು ಅಡಿಕೆ ಮರ ಆಹುತಿಯಾಗಿದೆ. ಮಂಡ್ಯದ ಶ್ರೀ ಕ್ಷೇತ್ರ ಆದಿಚುಂಚನಗಿರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕುಟುಂಬ ಸಮೇತರಾಗಿ ಆಗಮಿಸಿ ಅಮಾವಾಸ್ಯೆಯ ವಿಶೇಷ ಪೂಜೆಯಲ್ಲಿ ಭಾಗಿಯಾಗಿದ್ದರು. ಈ ವೇಳೆ ಬೆಂಗಳೂರಿನಲ್ಲಿ ಮಳೆ ಅವಾಂತರದ ಬಗ್ಗೆ ಆದಿಚುಂಚನಗಿರಿಯಲ್ಲಿ ಪ್ರತಿಕ್ರಿಯಿಸಿದ್ದಂತಹ ಡಿಕೆಶಿ, ಪ್ರಕೃತಿ ಯಾರ ಕೈಯಲ್ಲೂ ಕೂಡ ಇಲ್ಲ, ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕು. ಏನೇನು ಸಮಸ್ಯೆ ಇದೆ, ತೊಂದರೆ ಇದೆ, ಅದನ್ನು ಸರಿ ಮಾಡಬೇಕು. ಸರಿ ಮಾಡುವಂಥ ಕಾಲ ಬಂದಿದೆ. ಯುವತಿ ಕುಟುಂಬಕ್ಕೆ ಪರಿಹಾರ ಕೊಡುವಂಥದ್ದು ಒಂದೇ ಅಲ್ಲ, ಮುಂದೆ ಹೀಗೆ ಆಗದ ರೀತಿ ಮುಂಜಾಗ್ರತೆಯಿಂದ ಕೆಲಸ ಮಾಡಬೇಕು ಅಂತ ಹೇಳಿದರು. ಯಾರ ಕೈಲೂ ಇಲ್ಲ. ಸೊ ನಾವು ಎಚ್ಚರಿಂದ ಇರಬೇಕು. ಸರಿ ಮಾಡೋ ಕಾಲ ಬಂದಿದೆ. ನಾವು ನಮ್ಮ ಪರಿಹಾರ ಒಂದೇ ಅಲ್ಲ, ಪರಿಹಾರ ಕೊಟ್ಬಿಟ್ಟು ಏನೋ ಒಂದು 5 ಲಕ್ಷ ಕೊಟ್ಬಿಟ್ಟು 10 ಲಕ್ಷ ಪರಿಹಾರ ಅಲ್ಲ. ಮುಂದಕ್ಕೆ ಇಂಥ ಸಂದರ್ಭಗಳು ಆಗಬಾರ್ದು ಅನ್ನೋದನ್ನ ನಾವು ಮುಂಜಾಗ್ರತೆಯಿಂದ ನಮ್ಮ ಕೆಲಸ ನಾವು ಮಾಡಬೇಕು. ನಾವು ಮಾಡ್ತೀವಿ. ಗಡಿ ಜಿಲ್ಲೆ ಬೀದರ್ನಲ್ಲಿ ಬಿಸಿಲಿನ ತಾಪಮಾನ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದ್ದು ಜನರು ತಂಪು ನೀರು ಸೇವಿಸಲಿಕ್ಕೆ ಬಡವರ ಫ್ರಿಡ್ಜ್ ಅಂತಲೇ ಕರೆಸಿಕೊಳ್ಳುವಂಥ ಮಡಿಕೆಗಳನ್ನು ಖರೀದಿ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಗಡಿಗೆಗಳಿಗೆ ಈಗ ಬೇಡಿಕೆ ಕೂಡ ಹೆಚ್ಚಾಗಿದೆ. ಇದರಿಂದ ಗಡಿಗೆ ಮೌಲ್ಯ ಹೆಚ್ಚಾಗಿದ್ದು ಅಳತೆಗೆ ತಕ್ಕಂತೆ ಗಡಿಗೆಗಳ ಬೆಲೆ ನಿಗದಿಪಡಿಸಿ ನಗರದ ವಿವಿಧ ಕಡೆಗಳಲ್ಲಿ ಮಾರ್ತಾ ಇದ್ದಾರೆ. ನಗರದ ನೆಹರು ಮೈದಾನ, ನೌಬಾದ್ ಸೇರಿದಂತೆ ವಿವಿಧ ಕಡೆಗಳಲ್ಲಿ ಗಡಿಗಳನ್ನು ಮಾರಾಟಕ್ಕಿಟ್ಟಿದ್ದು 250ರಿಂದ 300 ರೂಪಾಯಿವರೆಗೆ ಗಡಿಗೆ ದರ ನಿಗದಿಗೊಳಿಸಿ ಮಾರಾಟವನ್ನು ಮಾಡಲಾಗ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಮೊದಲ ಅಧಿವೇಶನ ಇಂದಿನಿಂದ ಆರಂಭವಾಗ್ತಾ ಇದೆ. ಬೆಳಗ್ಗೆ 11 ಗಂಟೆಗೆ ಕಲಾಪ ಆರಂಭವಾಗುತ್ತೆ. ಇಂದು, ನಾಳೆ ಮತ್ತು ನಾಡಿದ್ದು ವಿಧಾನಸಭೆ ಕಲಾಪ ನಡೆಯಲಿದೆ. ನೂತನವಾಗಿ ಆಯ್ಕೆಯಾದಂಥ ಶಾಸಕರು ಅಧಿವೇಶನದಲ್ಲಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ. ವಿಧಾನಸಭೆಯ ಹಂಗಾಮಿ ಸ್ಪೀಕರ್ ಆಗಿ ಹಿರಿಯ ನಾಯಕ ಆರ್.ವಿ. ದೇಶಪಾಂಡೆ ಅವರನ್ನು ಆಯ್ಕೆ ಮಾಡಲಾಗಿದೆ. ಈ ಅಧಿವೇಶನದಲ್ಲೇ ನೂತನ ಸ್ಪೀಕರ್ ಆಯ್ಕೆ ಕೂಡ ನಡೆಯಲಿದೆ. 24ನೇ ತಾರೀಕು ದಿನಾಂಕ ಕೂಡ ಫಿಕ್ಸ್ ಆಗಿದೆ. ಹಿಂದೂ ಮುಖಂಡ ಅರುಣ್ ಪುತ್ತಿಲ ನೇತೃತ್ವದಲ್ಲಿ ಪುತ್ತಿಲ ಪರಿವಾರ ಹೆಸರಿನಲ್ಲಿ ಹೊಸ ಸಂಘಟನೆ ಲೋಕಾರ್ಪಣೆಗೊಳಿಸಲಾಯಿತು. ಪುತ್ತಿಲ ಬೆಂಬಲಿಗರ ಪಾದಯಾತ್ರೆ ಬಳಿಕ ಹೊಸ ಸಂಘಟನೆ ಲೋಕಾರ್ಪಣೆ ಮಾಡಿದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಂತೆ ಪುತ್ತಿಲ ಪರಿವಾರ ಕಾರ್ಯವನ್ನು ನಿರ್ವಹಿಸಲಿದೆ. ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಕಾಲಿಗೆರಗಿದ ಅರುಣ್ ಕುಮಾರ್ ಪುತ್ತಿಲ ಆಶೀರ್ವಾದವನ್ನು ಪಡೆದಿದ್ದಾರೆ. ಚುನಾವಣೆಯ ಸಂದರ್ಭದಲ್ಲಿ ಪರಸ್ಪರ ವಿರೋಧಿ ಹೇಳಿಕೆ ನೀಡ್ತಾ ಇದ್ದಂಥ ಕಲ್ಲಡ್ಕ ಪ್ರಭಾಕರ್ ಭಟ್ ಮತ್ತು ಅರುಣ್ ಪುತ್ತಿಲ ಮಾಣಿಮಠದಲ್ಲಿ
ಕಾರ್ಯಕ್ರಮವೊಂದರಲ್ಲಿ ಮುಖಾಮುಖಿಯಾಗಿದ್ದರು. ಕಲ್ಲಡ್ಕ ಪ್ರಭಾಕರ್ ಭಟ್ ಕಾಲಿಗಿರಿಗಿದಂಥ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಮೊದಲ ಬಾರಿಗೆ ಕದಂಬ ನೌಕಾನೆಲೆಗೆ INS ವಿಕ್ರಾಂತ್ ಯುದ್ಧ ನೌಕೆ ಆಗಮಿಸಿದೆ. ಕಾರವಾರದ ಕದಂಬ ನೌಕಾನೆಲೆ ಜಟ್ಟಿಗೆ ನೌಕೆ ಬಂದಿದೆ. ಇದು ಸ್ವದೇಶಿ ನಿರ್ಮಿತ ಅತಿದೊಡ್ಡ ಯುದ್ಧ ನೌಕೆ ಆಗಿದ್ದು, ಕಾರವಾರ ಕದಂಬ ನೌಕಾನೆಲೆ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟರು.